ಪ್ಲೇಟು ಕಾರಣಾಂತರದಿಂದ ನಾನು ಕೊಟ್ಬಿಡಬೇಕಾಗಿ ಬಂತು. ದುಡ್ಡಿಲ್ಲದೆ ಮಾರ್ಬಿಟ್ಟೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಎಷ್ಟು ಗ್ರಾಮ್ ಇರ್ಬೋದು ಓಲೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಓಲೆ. ಇದನ್ನು ನಾವು ಸ್ಟಡ್ ಥರನೂ ಹಾಕ್ಕೊಳ್ಬೋದು. ನೋಡಿ, ಸ್ಟಡ್ ಥರನೂ ಹಾಕ್ಕೊಳ್ಬೋದು. ಈಗ ಬಿಚ್ಚಿದ್ರೆ ನೋಡಿ, ಬರೀ ನಾವು ಈ ಥರ ಸ್ಟಡ್ಡು ಹಾಕ್ಕೊಳ್ಬೋದು. ಚೆನ್ನಾಗಿದೆ ಅಲ್ವಾ? ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ. ನನ್ನ ಹತ್ರ 4 ಜೊತೆ ಓಲೆ ಇದೆ. ಇದು ಆಮೇಲೆ ಹಾಕ್ಕೊಳ್ತೀನಿ. ನೋಡಿ, ವಿಡಿಯೋ ಲೆಂತಿ ಆಗೋಗುತ್ತೆ. ನೋಡಿ, ಈ ಥರ ಸ್ಟಡ್ಡು ಹಾಕ್ಕೊಳ್ಬೋದು, ಇಲ್ಲ ದೊಡ್ಡ ಕಿವಿ ತುಂಬ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೋಡಿ, ಇದು ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲೆಲ್ಲ ನೋಡಿರ್ತೀರ. ಈಗ ನಾನು ತುಂಬ ಹಾಕ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಆಗಲೇ 2 ತಿಂಗಳಿಂದ ಹಾಕ್ಕೊಂಡಿದ್ದೆ. ನಾನು ಅದರಲ್ಲೇ ಬಟನ್ ಹಾಕಿಟ್ಬಿಟ್ಟಿರ್ತೀನಿ. ಯಾಕಂದರೆ ತಿರ್ಗಾ ಹುಡುಕಬೇಕು, ಆ ಓಲೆಯಿಂದ ಬಿಚ್ಚಿ ಈ ಓಲೆಗೆ ಹಾಕ್ಕೊಳ್ಬೇಕು ಅಂತ ನಾನು ಅದರದ್ರದ್ದೇ ಹಾಕಿಟ್ಟಿರ್ತೀನಿ. ಇದು ನೋಡಿ, ಮುತ್ತಿನ ಓಲೆ ಜುಮ್ಕಿ. ಇದು ತುಂಬ ಕಂಬ ಉದ್ದ ಇದೆ, ಅದಕ್ಕೆ 2 ಹಾಕ್ಕೊಬೇಕು ಬಟನ್ನು. ಒಂದಕ್ಕೆ ಇಲ್ಲ, ಇದಕ್ಕೆ 2ಕ್ಕೂ ಇನ್ನೊಂದಕ್ಕೆ 1ಕ್ಕೆ 2 ಹಾಕ್ಕೊಬೇಕು. ಒಂದು ಉದ್ದ ಇದೆ, ಒಂದು ತುಂಡ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಮುತ್ತಿನ ಓಲೆ ಜುಮ್ಕಿ. ಚೆನ್ನಾಗಿದೆಯಾ? ಇದು 3 ಜೊತೆ ಆಯಿತಾ? ಇದು ನನ್ನ ಫೇವ್ರೇಟು ಶ್ರೀದೇವಿ ಓಲೆ ಅಂತ ಅವಾಗ ಬರ್ತಾಯಿತ್ತು. ಇದು ಓಲೆ ತೊಗೊಂಡು 24 ವರ್ಷ ಆಯಿತು. 2000 ಇಸ್ವಿಲಿ ನಾನು ತೊಗೊಂಡಿದ್ದು. ಜನವರಿ 1ನೇ ತಾರೀಕು ಏನಾದರೂ ಒಂದು ತೊಗೊಳ್ತಿದ್ದೆ ಆವಾಗ. ಜನವರಿ 1ನೇ ತಾರೀಕು ಇದ್ರ ಮೇಲೆ ನನಗೇನೋ ಪ್ರೀತಿ ಈ ಓಲೆ ಮೇಲೆ. 2000 ಇಸ್ವಿಲಿ ಇದಕ್ಕೆ ಪ್ಲೇಟ್ ಬರ್ತಾಯಿತ್ತು ಕಮಲ ಹೂವಿನ ಥರ. ಆ ಪ್ಲೇಟ್ ಹಾಕ್ಕೊಂಡು ನಾನು ಆ ಪ್ಲೇಟು ಇದು 2 ಸೇರಿ ನಾನು 2000 ರೂಪಾಯಿ ಕೊಟ್ಟು ತೊಗೊಂಡೆ. ಇವಾಗ ಏನೂ ಬರಲ್ಲ ಬಿಡಿ 2000 ರೂಪಾಯಿಗೆ. ಪ್ಲೇಟು ಕಾರಣಾಂತರದಿಂದ ನಾನು ಕೊಟ್ಬಿಡಬೇಕಾಗಿ ಬಂತು. ದುಡ್ಡಿಲ್ಲದೆ ಮಾರ್ಬಿಟ್ಟೆ. ಇದೊಂದು ಉಳಿಸ್ಕೊಂಡಿದ್ದೀನಿ. ಈಗ ವಿಷಯಕ್ಕೆ ಬರ್ತೀನಿ. ಇದೊಂದೇ ಚಿನ್ನ ನನ್ನ ಹತ್ರ ಇರೋದು. ಇದು ಚಿನ್ನದ್ದು ಓಲೆ. ಇದು ಅದಕ್ಕಾಗಿ ಇದೊಂದು ಕಿವಿಲಿರುತ್ತೆ ಅಂತ ನಾನು ಇಟ್ಕೊಂಡಿದ್ದೀನಿ. ಇದೆಲ್ಲ ನೋಡಿ 1 ಗ್ರಾಮ್ ಗೋಲ್ಡು. 1 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀನಿ. ಹಾಕ್ಕೊಂಡಿದ್ದೆ, ಒಂದೇ ಹಾಕ್ಕೊಳ್ಬೇಕಲ್ಲ ಅಂತ ಹೇಳಿ. ನೋಡಿ, ಇದು ಅಷ್ಟೇ 1 ಗ್ರಾಮ್ ಗೋಲ್ಡು. ನೋಡಿ, ಇದು ಅಷ್ಟೇ 1 ಗ್ರಾಮ್ ಗೋಲ್ಡು. ಮುತ್ತಿನ ವಾಲೆ ಜುಮ್ಕಿನೂ ಇತ್ತು ನನ್ನ ಹತ್ರ, ಈಗಿಲ್ಲ. ಅದಕ್ಕೋಸ್ಕರ ಇನ್ನು ಮಾಡಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ನಾನು ಇದು ತೊಗೊಂಡಿರೋದು 1 ಗ್ರಾಮ್ ಗೋಲ್ಡ್ದು. ಇದು 700 ರೂಪಾಯಿನೋ ಏನೋ ಅನಿಸುತ್ತೆ. ಒಂದು 2 ವರ್ಷ ಆಯಿತು ನಾನು ತೊಗೊಂಡಿದ್ದು. ತುಂಬ ನೋಡಿ, ಸೇಮ್ ಒಳ್ಳೆ ಚಿನ್ನದ ಥರನೇ ಇದೆ. ಹಾಕ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಮುತ್ತು, ಈ ಕಲ್ಲು ಎಲ್ಲ. ಇದು ಬರೀ 150 ರೂಪಾಯಿ ಕೊಟ್ಟು ತೊಗೊಂಡಿದ್ದು ನಾನು. ಇದು 100 ರೂಪಾಯಿ ಅನಿಸುತ್ತೆ. ಹಿಂಗೆ ನಾನು ದೊಡ್ಡ ಶೋರೂಮ್ಗೆ ಹೋಗಲ್ಲ, ದೊಡ್ಡ ಅಂಗಡಿಗೆ ಹೋಗಲ್ಲ. ಸಣ್ಣ ಪುಟ್ಟ ಅಂಗಡಿಗೆ ಹೋಗ್ತೀನಿ. ನಾವು ಬಾರ್ಗಿಂಗು ಮಾಡ್ಬೋದು. ಮತ್ತು ಬಾರ್ಗಿಂಗ್ ಅಂದರೆ ಜಾಸ್ತಿ ಬಾರ್ಗಿಂಗ್ ಅಲ್ಲ ಪಾಪ, ನಮ್ಗೆ ಗೊತ್ತಿರುತ್ತಲ್ಲ ಏನು ರೇಟ್ ಅಂತ. ಹಾಗಾಗಿ ಇದಿಷ್ಟು ನಂದು ತೊಗೊಂಡಿದ್ದು. ಇದೊಂದು 100 ರೂಪಾಯಿ, ಇದು 150. ಇದರಲ್ಲಿ ಹಸಿರು ಕಲ್ಲಿತ್ತು, ಕಪ್ಪು ಕಲ್ಲಿತ್ತು, ಈ ಕಲರ್ ಇತ್ತು. ನಾನು ಕೆಂಪು ಇಷ್ಟ ಆಯಿತು, ಹಾಗಾಗಿ ನಾನು ಕೆಂಪು ತೊಗೊಂಡೆ. ಇದೊಂದು 700 ಚಿಲ್ಲರೆ, ಮೋಸ್ಟ್ಲಿ 700 ಚಿಲ್ಲರೆನೋ ಕೊಟ್ಟು ತೊಗೊಂಡಿದ್ದು. ಇದು ನಂದು ಲಕ್ಷ್ಮಿ. ಇದಿಷ್ಟು. ಹಾಗಾಗಿ ಇದನ್ನು ನಾನು ಹೋಗೋವರೆಗೂ ನನ್ನ ಜೊತೇಲಿ ಇಟ್ಕೊಂಡಿರ್ತೀನಿ ಅಂತ ಯಾಕೋ ಒಂದು ವಿಡಿಯೋ ಮಾಡಬೇಕನ್ನಿಸ್ತು ನನ್ನ ಲಕ್ಷ್ಮಿ ಬಗ್ಗೆ ಹೇಳೋದಕ್ಕೆ. ಇದೆಲ್ಲ ಲಕ್ಷ್ಮಿನೇ, ಆದರೆ ಒರ್ಜಿನಲ್ ಲಕ್ಷ್ಮಿ ಅಲ್ಲ, ಇದು ಒರ್ಜಿನಲ್ ಲಕ್ಷ್ಮಿ. ನೋಡಿದ್ರಲ್ಲ, ಮೊನೆಯೆಲ್ಲ ಕೇಳ್ತಾಯಿದ್ರು. ನಾನು ಇದಕ್ಕೆ ಒಂದು ಹವಳದ ಸರ ಹಾಕ್ಕೊಂಡಿದ್ದೆ. ಆ ಹವಳದ ಸರ ನೋಡಿ, ನಿಮ್ಮದು ಓಲೆ ತುಂಬ ಚೆನ್ನಾಗಿದೆ, ಎಷ್ಟು ಗ್ರಾಮಲ್ಲಿದೆ ಅಂತ ಕೇಳ್ತಾಯಿದ್ರು ಲೈವಲ್ಲಿ. ಅದಕ್ಕೋಸ್ಕರ ಎಷ್ಟು ಗ್ರಾಮ್ ಇದೆ ಅಂತ ಹೇಳೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನೋಡಿ, ಇದೆಲ್ಲ ಲಕ್ಷ್ಮಿ ಅಲ್ಲ, ಇದು ಒರ್ಜಿನಲ್ ಲಕ್ಷ್ಮಿ. ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ.
ನನಗೆ ಸಬ್ಸ್ಕ್ರೈಬರ್ ತುಂಬ ಮುಖ್ಯ ಇದೆ ಈಗ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.